ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಂತ ಇಂತೂ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ನೋಟಿಫಿಕೇಷನ್ ಬಂತು. ಪ್ಯಾರಾಮೆಡಿಕಲ್ ಆರ್ಡರ್ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಬಟ್ ಫ್ರೆಂಡ್ಸ್, ಇವಾಗ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವೆಲ್ಲ ರೂಲ್ಸ್ ಇವೆ ಮತ್ತು ಯಾರೆಲ್ಲ ಮಾಡ್ಬೋದು ಯಾರೆಲ್ಲ ಅಂತ ಇಲ್ಲಿ ನಿಬಂಧನೆಗಳನ್ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದೇನಾದರೂ ಅಪ್ಲಿಕೇಶನ್ ಕರೆಕ್ಟ್ ಇಲ್ಲ ಅಂತಂದರೆ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅಂತೆ ಬೋರ್ಡ್ ಕಡೆಯಿಂದ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ಫಿಲಪ್ ಮಾಡಿಕೊಂಡು ಒಂದಲ್ಲ ಅಂತ 2 ಸಾರಿ ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಫ್ರೆಂಡ್ಸ್, ಈ ಪ್ಯಾರಾಮೆಡಿಕಲ್ ಮಾಡಲಿಕ್ಕೆ ಏಜ್ ಲಿಮಿಟ್ ಅಂತಂದರೆ OBC ಅವರಿಗೆ 35 ಇದೆ ಇದು, ಮತ್ತು SC/ST ಕ್ಯಾಟಗರಿ ಅವರಿಗೆ 40 ತನಕ ನಿಮಗೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀರಾ. ಇಲ್ಲಿ ಕೆಳಗಡೆ ಯಾವೆಲ್ಲ ಕೋರ್ಸ್ ಮಾಡ್ಬೋದು, ಯಾವ ಕೋರ್ಸ್ ತೊಗೊಂಡ್ರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನೀವು SLC ಮತ್ತು PUC ಸೈನ್ಸ್ ಏನಾದರೂ ಮಾಡಿದರೆ ನೀವು 9 ಕೋರ್ಸಿಗೂ ಕೂಡ ಎಲಿಜಿಬಲ್ ಆಗ್ತೀರಾ. ಅಕಸ್ಮಾತ್ ನೀವೇನಾದರೂ PUC ಆರ್ಟ್ಸು ಕಾಮರ್ಸ್ ಏನಾದರೂ ಮಾಡಿದರೆ ನೀವು ಒಂದೇ ಕೋರ್ಸಿಗೆ ಮಾತ್ರ ಎಲಿಜಿಬಲ್ ಆಗ್ತೀರಾ, ಅದು ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ. ಹಾಗೆ ಕೆಳಗಡೆ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಲ್ಲ ಎಷ್ಟಿದೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಜನರಲ್ ಕ್ಯಾಸ್ಟ್ನವ್ರಿಗೆ 400 ರೂಪಾಯಿ ಇದೆ, ಮತ್ತು SC/ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 250 ರೂಪಾಯಿ ಇದೆ. ನೋಡಿ ಫ್ರೆಂಡ್ಸ್, ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಒಂದಲ್ಲ ಅಂತ 2 ಸಾರಿ ಕರೆಕ್ಟಾಗಿ ನೋಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕು. ಅಕಸ್ಮಾತ್ ನಿಮ್ಮದೇನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ಬೋರ್ಡ್ ಕಡೆಯಿಂದ ರಿಜೆಕ್ಟ್ ಮಾಡೋ ಸಂಭವ ಇರುತ್ತೆ. ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ಫಿಲಪ್ ಮಾಡಿಕೊಂಡು ಒಂದಲ್ಲ ಅಂತ 2 ಸಾರಿ ನೋಡಿಕೊಂಡು ಕರೆಕ್ಟಾಗಿ ಫಿಲಪ್ ಮಾಡಿ. ನಿಮ್ಮದು ಇದೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ರ್ಯಾಂಕ್ ಲಿಸ್ಟ್ ರಿಲೀಸ್ ಮಾಡಿ ಮತ್ತು ನಿಮ್ಮದು ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.